ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ ಅಧ್ಯಾಯ 24 ವಾಕ್ಯ 34 ತಿಳಿಸುವುದೇನೆಂದರೆ, ಕರ್ತನು ನಿಜವಾಗಿಯೂ ಎದ್ದಿದ್ದಾನೆ ಮತ್ತು ಪೇತ್ರನಿಗೆ ಕಾಣಿಸಿಕೊಂಡಿದ್ದಾನೆ. ಚಿಂತನೆ: ಈ ಸಂತೋಷದಾಯಕ ಘೋಷಣೆಯು ಪುನರುತ್ಥಾನದ ಆರಂಭಿಕ ಸಾಕ್ಷ್ಯಗಳಲ್ಲಿ ಒಂದಾಗಿದೆ. ವಿಶಾಲ ಸಮುದಾಯವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಮೊದಲು ಯೇಸು ತನ್ನನ್ನು ನಿರಾಕರಿಸಿದ ಪೇತ್ರನಿಗೆ ವೈಯಕ್ತಿಕವಾಗಿ ತನ್ನನ್ನು ಬಹಿರಂಗಪಡಿಸುತ್ತಾನೆ. ದೇವರ ಕರುಣೆಯು ಮೊದಲ ಗುಣಪಡಿಸಲು, ಪುನಃಸ್ಥಾಪಿಸಲು ಮತ್ತು ನವೀಕರಿಸಲು ಬರುತ್ತದೆ ಎಂದು ಇದು ನಮಗೆ ತೋರಿಸುತ್ತದೆ. ಪುನರುತ್ಥಾನವು ಕೇವಲ ಒಂದು ಘಟನೆಯಲ್ಲ, ಇದು ಕ್ಷಮೆ ಮತ್ತು ಭರವಸೆಯನ್ನು ತರುವ ವೈಯಕ್ತಿಕ ಮುಖಾಮುಖಿಯಾಗಿದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀವು ಪೇತ್ರನ ದೌರ್ಬಲ್ಯದಲ್ಲಿ ಅವನ ಬಳಿಗೆ ಬಂದು ಪ್ರೀತಿಯಲ್ಲಿ ಅವನನ್ನು ಎತ್ತಿದ್ದೀರಿ. ನನ್ನ ಅನುಮಾನ ಮತ್ತು ಭಯದ ಕ್ಷಣಗಳಲ್ಲಿ ನನ್ನ ಬಳಿಗೆ ಬನ್ನಿರಿ. ನನ್ನ ಹೃದಯವನ್ನು ಪುನಃಸ್ಥಾಪಿಸಿ ಮತ್ತು ನನ್ನ ನಂಬಿಕೆಯನ್ನು ಬಲಪಡಿಸಿರಿ. ನಾನು ಸಂತೋಷದಿಂದ ಘೋಷಿಸಬಹುದು, ನೀವು ನಿಜವಾಗಿಯೂ ಎದ್ದಿದ್ದೀರಿ ಅಂತ. ಆಮೆನ್.